ಕರ್ನಾಟಕ ರಾಜಕೀಯದಲ್ಲಿ ಅಹಿಂದ ರಾಜಕಾರಣ ಮತ್ತೆ ಕೇಂದ್ರ ಬಿಂದು ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನಂತರ ಈ ಅಹಿಂದ ಮತ ಬ್ಯಾಂಕ್ನ ನೇತೃತ್ವ ಯಾರು ವಹಿಸಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಕಾಂಗ್ರೆಸ್ ಒಳಗೆ ಚರ್ಚೆಗೆ ಕಾರಣವಾಗಿದೆ. ದಾವಣಗೆರೆ ಉಪಚುನಾವಣೆಯ ಬಳಿಕ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡಿರುವಂತಹ ಕ್ರಮಗಳು ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಗಣಿಸ್ತಾ ಇರುವಂತಹ ಈ ಒಂದು ಹೊತ್ತಿನಲ್ಲಿ ಈ ಚರ್ಚೆ ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆ ಒಂದು ಅಹಿಂದ ಆಧಿಪತ್ಯದ ಹೋರಾಟದ ಒಳಗತಿಗೇನು ಎಲ್ಲಿದೆ ನೋಡಿ ವಿಶೇಷ ವರದಿ. ಕೈ ಸುಟ್ಟ ಅಲ್ಪಸಂಖ್ಯಾತರ ವಿರುದ್ಧದ ಕ್ರಮ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಜಾರಕಿಹೊಳಿ, ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗ್ತಾರಾ ಸಾಹುಕಾರ್? ದಾವಣಗೆರೆ ಉಪಚುನಾವಣೆಯ ಬಳಿಕ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡ ಕ್ರಮಗಳು ಕಾಂಗ್ರೆಸ್ ಹೈಕಮಾಂಡ್ ನಿದ್ದೆಗೆಡಿಸಿದೆ. ಇದರ ಸದುಪಯೋಗ ಪಡೆದ ಸಚಿವ ಸತೀಶ್ ಜಾರಕಿಹೊಳಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಂತೆ ಅಹಿಂದ ಮತಬ್ಯಾಂಕ್ ಕೂಡ ಪ್ರಭಾವಿ ಶಕ್ತಿಯಾಗಿದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯಗಳನ್ನು ಒಗ್ಗೂಡಿಸಿ ಸಮಾಜವಾದದ ಆಧಾರದಲ್ಲಿ ಈ ಶಕ್ತಿಯನ್ನ ಕಟ್ಟಿಕೊಟ್ಟವರು ಸಿದ್ದರಾಮಯ್ಯ. ಈ ಅಹಿಂದ ಬಲವೇ ಸಿದ್ದುಗೆ 2 ಬಾರಿ ಮುಖ್ಯಮಂತ್ರಿ ಪಟ್ಟ ತಂದು ಕೊಟ್ಟಿದೆ. ಆದರೆ ಇದೀಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಂತರ ಕಾಂಗ್ರೆಸ್ಗೆ ಹೊಸ ಸವಾಲು ಎದುರಾಗಿದೆ. ಮುಸ್ಲಿಂ ನಾಯಕರ ವಿರುದ್ಧ ಕೈಗೊಂಡ ಕ್ರಮಗಳು ಅಲ್ಪಸಂಖ್ಯಾತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ನಾಸಿರ್ ಅಹಮದ್ ವಜಾ ಹಾಗೂ ಕೆ ಅಬ್ದುಲ್ ಜಬ್ಬಾರ್ ಅಮಾನತು ಕ್ರಮಗಳು ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀರುವ ಆತಂಕ ಮೂಡಿಸಿದೆ. ಈ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದಿದ್ದಾರೆ. ಅಹಿಂದ ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಸತೀಶ್ ಪ್ರಯತ್ನ. ಮಹದೇವಪ್ಪ ಜಮೀರ್ ಜೊತೆಗೆ ಜಾರಕಿಹೊಳಿ ಸಭೆ. ದೆಹಲಿ ದಂಡಯಾತ್ರೆಗೆ ಸಾಹುಕಾರ್ ಪ್ಲಾನ್. ಡ್ಯಾಮೇಜ್ ಕಂಟ್ರೋಲ್ ಮೂಲಕ ಅಹಿಂದ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ನಡೆಸುತ್ತಿದ್ದಾರೆ. ಇದರ ಮೂಲಕ ಸಿದ್ದರಾಮಯ್ಯ ನಂತರದ ಅಹಿಂದ ನಾಯಕತ್ವವನ್ನ ತಮ್ಮದಾಗಿಸಿಕೊಳ್ಳುವ ರಾಜಕೀಯ ಲೆಕ್ಕಾಚಾರವು ನಡೀತಾ ಇದೆ ಎನ್ನಲಾಗಿದೆ. ಹೀಗಾಗಿ ಮೇ 4ರ ಉಪಚುನಾವಣೆ ಫಲಿತಾಂಶದ ಬಳಿಕ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಮತ್ತು ಕೆ.ಎನ್. ರಾಜಣ್ಣ ಜೊತೆ ದೆಹಲಿಗೆ ತೆರಳಲು ಯೋಜಿಸಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಕಠಿಣ ಕ್ರಮಗಳಿಂದಾಗುವ ರಾಜಕೀಯ ಹಾನಿಯನ್ನ ಮನವರಿಕೆ ಮಾಡಿಕೊಡಲು ಸಾಹುಕಾರ್ ಮುಂದಾಗಿದ್ದಾರೆ. ಇದೇ ವೇಳೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧವೂ ಕ್ರಮದ ಮಾತು ಕೇಳಿ ಬರ್ತಿದೆ. ಆದರೆ ಸಿದ್ದರಾಮಯ್ಯ ಅವರು ಜಮೀರ್ ಬೆಂಬಲಕ್ಕೆ ನಿಂತಿದ್ದು ಹೈಕಮಾಂಡ್ಗೆ ತಮ್ಮ ನಿಲುವು ವಿವರಿಸಲು ಸೂಚನೆ ಕೊಟ್ಟಿದ್ದಾರೆ. ಈ ನಡುವೆ ಜಾರಕಿಹೊಳಿ ಹಾಗೂ ಮಹದೇವಪ್ಪ ಜಮೀರ್ ಜೊತೆ ಸಭೆ ನಡೆಸಿರುವುದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಒಳಗೆ ಬಣರಾಜಕೀಯವು ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಬಣಗಳ ನಡುವಿನ ಸ್ಪರ್ಧೆ ಸ್ಪಷ್ಟವಾಗಿದೆ. ಅಭಿಷೇಕ್ ದತ್ ಮೂಲಕ ಅಲ್ಪಸಂಖ್ಯಾತ ನಾಯಕರ ವಿರುದ್ಧದ ವರದಿ ಹೈಕಮಾಂಡ್ಗೆ ತಲುಪಿದ ವಿಚಾರವು ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದು ಜೆಡಿಎಸ್ ಸೇರುವ ಸಾಧ್ಯತೆಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಿವೆ. ಒಟ್ನಲ್ಲಿ ಅಹಿಂದ ಮತ ಬ್ಯಾಂಕ್ ಅನ್ನ ಹಿಡಿದಿಟ್ಟುಕೊಳ್ಳುವಂತಹ ಹೋರಾಟ ಕಾಂಗ್ರೆಸ್ ಒಳ ರಾಜಕೀಯವನ್ನ ಕಾವೇರಿಸಿದೆ. ಸಿದ್ದರಾಮಯ್ಯ ಬಳಿಕ ಯಾರು ಅಹಿಂದ ನಾಯಕ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಮುಂದಿನ ಹಲವು ದಿನಗಳ ರಾಜಕೀಯ ಬೆಳವಣಿಗೆಗಳೇ ನಿರ್ಧಾರ ಮಾಡಬೇಕಾಗಿದೆ. ದಾವಣಗೆರೆ ಉಪಚುನಾವಣೆಯ ಫಲಿತಾಂಶ ಮಾತ್ರ ಅಲ್ಲ, ಇದರ ಬಳಿಕ ನಡೆಯುವಂತಹ ರಾಜಕೀಯ ಚಟುವಟಿಕೆಗಳು ಕಾಂಗ್ರೆಸ್ ಭವಿಷ್ಯವನ್ನ ತೀರ್ಮಾನಿಸಲಿದೆ.